ಸಾಹೇಬ್ರೆ ಸಿ ಎಮ್ ಆಗಲಿ ಅಂತೇಳಿ ಸುಮಾರು 2800 ಕಿಲೋಮೀಟ್ರ್ ಕಾಲ್ನಡಿಗೆ ಮಾಡಿದೆ. ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರು ಸಿ ಎಮ್ ಆಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ದಿಢೀರ್ ಅಂತೇಳಿ ದಿಲ್ಲಿದಲ್ಲಿ ನಿರ್ಣಯ ತೊಗೊಂಡ ಬಳಿಕ ನಮ್ಗೆ ಅತಿ ದುಃಖ ಆಗಿದ್ದು ಅಭಿಮಾನಿಗಳಿಗೆ. ಯಾರ್ಯಾರೋ ಮಂತ್ರಿ ಕಣ್ಣೀರು ತೆಗೆದಾರ, ಅದು ನಮಗೆ ಬೇಕಾಗಿಲ್ಲ. ಬಟ್ ಅಭಿಮಾನಿಗಳು ಕಣ್ಣೀರು ತೆಗೆದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರು, ಅಭಿಮಾನಿಗಳೇ ನನ್ನ ದೇವರು, ವೋಟರ್ಸೇ ನನ್ನ ದೇವರು ಅಂತ. ಸಾಹೇಬ್ರು ಅಭಿಮಾನಿಗೋಸ್ಕರ ನನಗೆ ಸೌಂದತ್ತಿ ಎಲ್ಲ ಮೊದಲಿ ಸರ್ 3ನೇ DC ಬಂದರು ಕೆಲಸ ಆಗಿಲ್ಲ ಅಂದೆ. ದೇವಸ್ಥಾನ ಬಂದರು ಕೆಲಸ ಕೇಳ್ತೀಯಲ್ಲ ಅಂದ್ರೂ ಸಾಹೇಬ್ರ ಅಭಿಮಾನಿಯೇ ನಾನು. ಯಾಕಂದರೆ ಸಾಹೇಬರು ಮತ್ತೆ ನಮಗೆ ಬೈತಾರೆ. ಮತ್ತೆ ನೋಡಿದ್ರೆ ಮಹಾರಾಷ್ಟ್ರಕ್ಕೆ ಬಂದಾಗ 19ರಲ್ಲಿ ಬೈಕ್ ಮ್ಯಾಗೆ ಹೋಗಿದ್ದೆ ಪ್ರಚಾರಕ್ಕೆ. ಯಾಕಂದರೆ ನಾವು ಗಡಿನಾಡು ಧನ್ಗರು, ಈ ಕಡೆ ಕುರುಬರು, ಆ ಕಡೆ ಧನ್ಗರು, 3 ಕೋಟಿ ಜನ. ಅದೇ ಯಡಿಯೂರಪ್ಪ ಹೇಳಿದ ಮೊನ್ನೆ ಎಲೆಕ್ಷನ್ ಬಾಗಲಕೋಟದಲ್ಲಿ, ಸಿದ್ದರಾಮಯ್ಯ ಕುರುಬರು ಕ್ಯಾಂಡಿಡೇಟ್, ಅದಕ್ಕೆ ಪ್ರಚಾರಕ್ಕೆ ಹೋಗಿಬಿಟ್ಟ ಅಂತ. ಸಿದ್ದರಾಮಯ್ಯಗೆ ಯಾವುದು ಜಾತಿಗೆ ಜೋಡ್ಸೋಕ್ಕಾಗಲ್ಲ. ಹೆಂಗೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದ ಅಪ್ಪಿದಾರಲ್ಲ, ಹಾಗೆ ನಮ್ಮ ಕರ್ನಾಟಕದ ದೀನ ದಲಿತರ ಧೀಮಂತ ನಾಯಕ, ಕರ್ನಾಟಕದ ಹುಲಿ ಅವರು. ನಮ್ಮ ಭಾರತ ದೇಶದ ರಬಾಡಿ, ಬಘೇಲ್, ಕುರುಬಾ, ಧನ್ಗರ್, ರಾಯ್ಕಾ, ಕುರ್ಬಾನ್, ಭಾರತ ದೇಶದಲ್ಲಿ 20 ರಿಂದ 30 ಕೋಟಿ ಜನ ನಾವು ಕುರಿಗಾರರು. ಅದರದೆಲ್ಲ ನಾಯಕರಂದರೆ ಅವರೇ. ಬಟ್ ನಮ್ಮ ಬೆಳಗಾಂ ಜಿಲ್ಲಾದಲ್ಲಿ ಕೆಣಕಿ ಚುಚ್ಚು ಮಾತಾಡ್ತಾರೆ. ನಿಮ್ಮದು ಕಂಬಳಿದ ರಾಜಕಾರಣ ಮುಗೀತು, ಕುರುಬರ ರಾಜಕಾರಣ ಮುಗೀತು. ನಮ್ಮದು ಕುರುಬರದು ಕಂಬಳಿ ಭಂಡಾರ ಇರೋ ಮಟ್ಟ ನಾವೇ CM, ನಾವೇ ಪ್ರಧಾನಮಂತ್ರಿ. ಉತ್ತರ ಕರ್ನಾಟಕ ಆಗಲಿ, ಬಾಂಬೆ ಕರ್ನಾಟಕದಾಗಲಿ ಯಾವುದೋ ಪೂಜೆ ಕಾರ್ಯಕ್ರಮ ಇದ್ದರೆ, ಮನೆ ಉದ್ಘಾಟನೆ ಆಗಲಿ, ಏನೂ ಇರಲಿ, ನಮ್ಮ ಮನೆಗೆ ಓದು ಊಟ ಮಾಡಿಸಿ ಮತ್ತೆ ನಮಗೆ ದಕ್ಷಿಣ ಕೊಟ್ಟು ಕಾಲು ಬೀಳ್ತಾರೆ. ಅಂಥ ಕುಲದಲ್ಲಿ ಹುಟ್ಟಿದ ಹುಲಿ ದಿಢೀರಂತ ರಾಜೀನಾಮೆ ಕೊಡ್ತಲ್ಲ, ಅದೇ ನಮಗೆ ನೋವು ಮೇಡಮ್. ಬೇರೆ ಏನೇನೂ ಇಲ್ಲ. 3-4 ದಿವಸ ನಾವು ಊಟನೂ ಮಾಡಿಲ್ಲ, ಮನೆ ಕೂಡ ನೋಡಿಲ್ಲ, ಎಲ್ಲೆಲ್ಲಿ ಬೀಳ್ತಿದ್ವಿ, ಏನೇನು ಮಾಡ್ತೀವಿ. 2023ರಲ್ಲಿ ಅವಾಗೂ ಸಿಗ್ತಾ ಇಲ್ಲ ಅಂತೇಳಿ ಅವಾಗೂ ಒಂದು ಸಂಕಟ ಇತ್ತು. ಅವಾಗೂ ಟೆನ್ಷನ್ ಮಾಡ್ಕೊಂಡಿದ್ದೆ. ಯಾವಾಗ ಆದರೂ ಅಂತ ನೀವೇ ಮೀಡಿಯಾದವರು, ನ್ಯೂಸ್ದವ್ರು ತೋರಿಸಿದ್ರಲ್ಲ, ಅವಾಗ ಖುಷಿ ಬಂದು ಸಾಹೇಬ್ರ ಮನೆ ಹತ್ರ ಡ್ಯಾನ್ಸ್ ಮಾಡಿದವ್ರು ನಾವೇ. ಈಗ ದಿಢೀರಲ್ಲಿ ರಾಜೀನಾಮೆ ಕೊಟ್ರಲ್ಲ, ಅದು ಒಂದೇ ನಮಗೆ ದುಃಖ. ಸರ್, ಅಧಿಕಾರ ಅನ್ನೋದು ಯಾರ್ದು ಸೊತ್ತಲ್ಲ, ಅವರು ಒಬ್ಬರಿಗೆ ಸೀಮಿತ ಆಗಿರ್ಬೇಕು ಅನ್ನೋದೇನಿಲ್ವಲ್ಲ ಮೇಡಮ್ರ. ಸಿದ್ದರಾಮಯ್ಯ ಸಾಹೇಬರು ಒಪ್ಪನೆ ಹೇಳಿದ್ದಾರೆ, ರಾಜಕಾರಣ ಶಾಶ್ವತ ಅಲ್ಲ, ಗೋರ್ಮೆಂಟ್ ಸರ್ವಿಸು ಶಾಶ್ವತ ಅಲ್ಲ. ಏನು ನಾವು ಬಸವೇಶ್ವರ ಮಹಾರಾಜರು ಹೇಳಿದ್ದಾರೆ, ಜನಸೇವಾ ಜನಾರ್ದನ ಸೇವಾ, ಕಾಯಕವೇ ಕೈಲಾಸ ಅಂತ. 2013ರಲ್ಲಿ ಭಾರತ ದೇಶದಲ್ಲಿ ಯಾರು CM ಪ್ರಮಾಣ ವಚನ ತಗೊಂಡಿದ್ದು ಬಸವೇಶ್ವರ ಜಯಂತಿದೊಳಗೆ CM ಇದ್ದರೆ ನಮ್ಮ ಕರ್ನಾಟಕದ ಹುಲಿ CM ಸಿದ್ದರಾಮಯ್ಯ ಸಾಹೇಬರು. ಬಸವೇಶ್ವರ ತತ್ವ ಸಿದ್ಧಾಂತದಾಗ ನಡೆಯುವಂಥ CM ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವಾಗಿ ನಡೆಯುವಂಥ CM ಭಾರತ ದೇಶದಲ್ಲಿ ಯಾರು ಇದ್ದರೆ CM ಸಿದ್ದರಾಮಯ್ಯ ಸಾಹೇಬರು. ಅವರು ಮಹಾರಾಷ್ಟ್ರ ಪ್ರಚಾರಕ್ಕೆ ಹೋದ್ರೂ ಕೂಡ ಸಾಂಗ್ಲಿದಿಂದ ಸೋಲಾಪುರ ಜಿಲ್ಲಾ ಹೋಗಬೇಕಾದ್ರೆ, ಸರ್ ಊಟ ಎಲ್ಲಿ ಮಾಡೋದು, ಹೆಲಿಕಾಪ್ಟ್ರಲ್ಲಿ ತಗೋರಪ್ಪ ಅಂತ ನಾಯಕರಿ. ಯಾರೋ ಲೀಡರ್, ನಂದೇ ವೈಯಕ್ತಿಕ ಹೇಳ್ತೀವಿ, ಯಾರೇ ಪಂಚಾಯತಿ ಮೆಂಬರ್ ಆದರೆ ಎಷ್ಟೆಷ್ಟು ಏನೇನೋ ಅದು ಯಾರಿಗೆ ಧಮಕಿ ಕೊಡೋದು, ಯಾರೆಲ್ಲಿ ಲುಟ್ಟಿ ಹೊಡೆಯೋದು ಹಂಗೆ ಮಾಡ್ತೀವಿ. ಬಟ್ CM ಸಿದ್ದರಾಮಯ್ಯ ಸಾಹೇಬರು 16ರಲ್ಲಿ ಅವ್ರ ಮಗ ಕಳ್ಕೊಂಡ್ರು, ಬಲಗೈ ಬಂಟ ರಾಕೇಶ್ ಸಿದ್ದರಾಮಯ್ಯ ಕಳ್ಕೊಂಡ್ರು. ಅವಾಗೂ ಕಣ್ಣೀರಿಟ್ಟಿಲ್ಲ ಅವರು, ಹಿಂಗೆ ಕೈ ಮುಗಿದ್ರು. ಮತ್ತು ಮರುದಿವ್ಸ ರಾಜ ಆಳಕ್ಕೆ ಚಾಲೂ ಮಾಡಿದರು. ಬಟ್ ಈಗ ಏನು ದಿಢೀರಾಗಿ ರಾಜೀನಾಮೆ ಕೊಟ್ರಲ್ಲ, ಅವ್ರಿಗೇನು ದುಃಖ ಆಗೈತೆ ಬಿಟ್ಟೈತೆ ಗೊತ್ತಿಲ್ಲ. ಬಟ್ ನಮಗೆ ಮಾತ್ರ ಫುಲ್ ದುಃಖ ಆಗಿದೆ ಮೇಡಮ್. ಇಂಥ ದುಃಖ ತರಬಾರ್ದಾಗಿತ್ತು, ಸಾಹೇಬರು ಅಭಿಮಾನಿಗಳಿಗೆ ತರಬಾರ್ದಾಗಿತ್ತು. ಅಧಿಕಾರ ಶಾಶ್ವತ ಅಲ್ಲ ಬಿಡಿ. ರಾಹುಲ್ ಗಾಂಧಿನಲ್ಲೇ ಅವರು ಕಾರದಲ್ಲೇ ಕೂತು ಒಂದು ವಿಡಿಯೋ ಮಾಡಿದ್ದು ವೈರಲ್ ಆಗಿದೆ. ಅಧಿಕಾರಕ್ಕೆ ಏನು ಇಂಗ್ಲೀಷ್ದಲ್ಲಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಮುತ್ತಿನ ಬೆಲೆ ಮುತ್ಕಾರ್ ಗುರ್ತಾ, ಕುರಿಕಾಯಿ ಅವ್ರಿಗೆ ಏನು ಗುರ್ತಾ. ಮಸ್ತ್ ಕುಮಾರಸ್ವಾಮಿ CM ಇದ್ದಲ್ಲಿ 18ರಲ್ಲಿ ಯಾರೋ SP ಟಚ್ ಮಾಡಿದ್ರು ನನಗೆ. ನಂಗೆ PSI ಅಂದರೆ ಯಾರೋ, DYSP ಅಂದರೆ ಹೌಲ್ದಾರ್ ಅಂದರೆ ಏನು, CPI ಅಂದರೆ ಏನು ಈಗ ಗುರ್ತಾಯ್ತು ಮೇಡಮ್. ಅವಾಗ ಯಾರೋ ಕೈ ಹಚ್ಚಿದ್ರು, ಸರಿ ಸರ್ ಯಾರು ಕೈ ಹಚ್ಚಿದ್ರಿ ನೀವು ಅಣ್ಣ ನಮಸ್ಕಾರ ಅಂದೆ. ಅವಾಗ ಕುಮಾರಣ್ಣ ನಮಸ್ಕಾರ ಅಂದೆ. ಏನು ಸಂತೋಷ, ಆರಾಮಿನೋ ಬೆಂಗ್ಳೂರಿಗೆ ಬಂದರು. ನಾವು ಬೆಂಗ್ಳೂರಿಗೆ ಬರಬೇಕು, ರೊಕ್ಕ ಗಳಿಸ್ಬೇಕು, ನಮ್ದು ಏನೂ ಆಸೆ ಇಲ್ಲ. ನಮ್ಮ ದೀನ ದಲಿತರ ಧೀಮಂತ ನಾಯಕ, ಕರ್ನಾಟಕದ ಹುಲಿ ಒಂದು ಇತ್ತು ಅಂತ ನಾವು ಬರ್ತಿದ್ವಿ, ಹೋಗ್ತೀವಿ, ನೋಡ್ತಾ ಹೋಗ್ತಿದ್ವಿ. ಬಟ್ ಸಾಹೇಬ್ರ ಹೆಸರು ಮ್ಯಾಗೆ ಎಲ್ಲೆಲ್ಲಿ ಲೂಟಿ ಹೊಡಿದು, ಗೌರ್ಮೆಂಟ್ ಆಫೀಸರ್ಗೆ ಧಮಕಿ ಮಾಡೋದು, ಏನಾದರೂ ₹1 ತಿಂದಿದ್ರೆ ಜಾಗದ ಮ್ಯಾಗ ವಿಷ ಕುಡಿದು ಸತ್ತು ಬಿಡ್ತೀನಿ. ಬಟ್ ಸಾಹೇಬ್ರಿಗೆ ಕುಡ್ಚಿ ಬಿಟ್ಟು ಕೊಟ್ರಲ್ಲ, ಅದೇ ಒಂದು ದುಃಖ ನನಗೆ. ಕನಕಪುರ ಬಂಡೆ ಅವರು ಏನು ಪಾಪ ಪಕ್ಷದಿಂದ ದುಡ್ದಾರೆ, ಅವ್ರಿಗೆ ಕೂಡ ವಯಸ್ಸಿತ್ತು, ಮುಂದೆ ಆಗ್ತಿದ್ದವರು, ಅದು ವಿಷಯ ಇಲ್ಲ. ಕನಕಪುರ ಬಂಡೆ ಮೈಸೂರದಲ್ಲಿ ಜನ ಆಂದೋಲನಲ್ಲಿ ಇದ್ದಲ್ಲೇ ಹೇಳಿದರು,
ಈ ಕನಕಪುರ ಬಂಡೆ ಯಾವತ್ತೂ ಸಿದ್ದರಾಮಯ್ಯನ ಪರ ಇರುತ್ತದೆ ಅಂತ. ನಮ್ಮ ಭಾರತ ದೇಶದಲ್ಲಿ 20-30 ಲಕ್ಷ ಜನ 20ರಿಂದ 15 ಕೋಟಿ ಜನ ನಾವು ಕುರಿಗಾರರು, ದನಗರ್, ರಬಾಡಿ, ಬಗೇಲ್, ರಾಯ್ಕ ಏನೇನೋ ರಾಜ್ಯದಲ್ಲಿ ಬೇರೆ ಬೇರೆ ಕರೀತಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಂಬಳಿ ಪವರ್ ತೋರಿಸ್ಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಕಾರಣ. ಎಲ್ಲಿ ಈಶ್ವರಪ್ಪ ಮೂಲಿ ಗುಂಪು ಮಾಡ್ರಿ ಹಂಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೀ ಮೂಲಿ ಗುಂಪು ಮಾಡಿರು ಕಾಂಗ್ರೆಸ್ದವ್ರು ಅಂತ ನಮ್ಮ ತಲೆಗಿತ್ತು. ಬಟ್ CM ಸಿದ್ದರಾಮಯ್ಯ ಪುತ್ರ ಯತೇಂದ್ರ ಸಾಹೇಬ್ರಿಗೆ DCM ಮಾಡ್ತೀರ ಅಂತಾರಲ್ಲ, ಅವಾಗೆ ಮತ್ತು ನಮ್ಮ ಖುಷಿಯಾಗಿ ನಾವು ಬೆಂಗಳೂರಿಗೆ ಚೆನ್ನಮ್ಮ, ನಾವು ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ಮಕ್ಕಳ ಸಂಬಂಧ ಇದ್ದಂಗೆ ನಮ್ಮ ಚೆನ್ನಮ್ಮ ಟ್ರೈನ್ದಲ್ಲಿ ಬಂದಿವಿ. ಬೆಳಗಾವಿಗೆ ಬಂದು ಬೇರೆ ಟ್ರೈನ್ ಟ್ರಾನ್ಸ್ಪೋರ್ಟ್ ಮಾಡೋಣ ಅಂದು, ಇಲ್ಲ ನಾ ಚೆನ್ನಮ್ಮ ಟ್ರೈನ್ದಲ್ಲೇ ಕಂಟಿನ್ಯೂ ಹೋಗ್ತಾ ಇದ್ದೀನಿ, ಚೆನ್ನಮ್ಮ ಟ್ರೈನ್ದಲ್ಲೇ ಹೋಗ್ತಾ ಇದ್ದೀನಿ ಅಂತ ದಿಢೀರವಾಗಿ ಬೆಂಗಳೂರಿಗೆ ಬಂದುಬಿಟ್ಟೆ ಮೇಡಮ್.